ಇವಾಗ ಕ್ಯಾಂಡಿಡೇಟ್ ಆಗಿರ್ತಕ್ಕಂಥ ನಮ್ಮ ತಂಗಿನೇ ಆ ಕಡೆಗೆ ನಿಂತಿರೋದು, ನಮ್ಮ ಭಾವನೆ ಪ್ರಚಾರಕ್ಕೆ ಬಂದಿರೋದು, ನಮ್ಮ ತಮ್ಮನೇ ಜಿಲ್ಲಾ ಮಂತ್ರಿಯಾಗಿರೋದು. ಯಾಕಂದರೆ ನಾನು ತಮ್ಮ, ತಂಗಿ ಮತ್ತು ಭಾವ ಅನ್ನೋದನ್ನು ನಾನು ಸ್ಪಷ್ಟವಾಗಿ ಶಿವರಾಜ್ ಕುಮಾರ್ ಅವರಿಗೆ, ಗೀತಂಗೆ ಮತ್ತು ಮಧುಗೆ ಇದನ್ನು ನಾನು ಹೇಳಿದರೆ ಅವರು ಮಾತನಾಡ್ಬೇಕಾದ್ರೆ ಇವನು ಅಲ್ಲ ಅಣ್ಣ ಅಂತ ಹೇಳಿ ಮಾತ್ರ ಒಪ್ಕೊಳ್ಳೋದಿಲ್ಲ ಅವರು. ಯಾಕಂದರೆ ಈ ಪರಿಕಲ್ಪನೆ ಏನಿದೆ, ಕುಟುಂಬದ ಪರಿಕಲ್ಪನೆಯಲ್ಲೇ ಇವರು ಜೋಡಣೆ ಮಾಡ್ತಕ್ಕಂಥ ಅಥವಾ ಇದನ್ನು ರೂಢಿ ಮಾಡ್ತಕ್ಕಂಥದ್ದಕ್ಕೆ ಹೋಗೋದಕ್ಕೆ ಸಾಧ್ಯ ಇಲ್ಲ. ಅಂದರೆ ದುರುಪಯೋಗ ಮಾಡ್ಕೊಂಡು ರಾಜಕಾರಣ ಮಾಡ್ತಕ್ಕಂಥ ಉದ್ದೇಶ ಅಷ್ಟು ಮಾತ್ರ ಇದೆ, ಕುಟುಂಬವನ್ನು, ಹೆಸರುಗಳನ್ನು. ಯಾಕಂದರೆ ಈಗ ಮೊನ್ನೆನೇ ಅವರೇನಾದ್ರು ಕನಿಷ್ಠ ಪಕ್ಷ ಅವ್ರಿಗೇನಾದರೂ ಕ್ಯಾಂಡಿಡೇಟಿಗೆ, ಕಾಂಗ್ರೆಸ್ಸಿನ ಕ್ಯಾಂಡಿಡೇಟಿಗೆ, ಗೀತಾಗೆ, ಶಿವುಗೆ, ಇಲ್ಲ ನಾವು ಶಿವಮೊಗ್ಗದಲ್ಲೇ ನಾವು ನೆರೆ ಉಳ್ಬೇಕು, ಯಾಕಂದರೆ 5 ವರ್ಷಕ್ಕೆ ಒಂದೊಂದು ಸರಿ ಚುನಾವಣೆಗೆ ಪಾರ್ಲಿಮೆಂಟ್ ಬಂದಾಗ ನಾವು ಹೋಗಿ ಬರ್ತೀವಿ, ಆ ಅಣ್ಣನೋ ತಂಗಿನೋ ಬಂದುಬಿಟ್ಟು ನಾವು ಮಾಡ್ತಾಯಿದ್ದೀವಿ. ಕನಿಷ್ಠ ಪಕ್ಷ ನಮ್ಮ ವೋಟರ್ಸು ಗೀತಂದು ಇಲ್ಲಿಗೆ ಶಿಫ್ಟ್ ಮಾಡಿಸ್ಕೊಬೇಕು ಅಂತಕ್ಕಂಥ ಪರಿಕಲ್ಪನೆಯೂ ಕೂಡ ಇರಲಿಲ್ಲ. ಅವ್ರು ವೋಟ್ ಮಾಡಿದ್ದಲ್ಲಿ ಮೊನ್ನೆ ಬೆಂಗಳೂರಿನಲ್ಲಿ ಮಾಡಿದ್ರು. ಆ್ಯಂಡ್ ಎಲೆಕ್ಷನ್ ಕಮಿಷನ್ ಹ್ಯಾಡ್ ಗಿವನ್ ಆಲ್ ದ ಆಪರ್ಚುನಿಟೀಸ್ ಅವರಿಗೆ ಇಲ್ಲಿಗೆ ಶಿಫ್ಟ್ ಮಾಡಿಸ್ಕೊಳ್ತಕ್ಕಂಥ ಅವಶ್ಯಕತೆ ಇತ್ತು. ದೇ ನೆವರ್ ಥಾಟ್ ಆಫ್ ಇಟ್. ಅದ್ರ ಬಗ್ಗೆ ಯೋಚನೆನೇ ಮಾಡಲಿಲ್ಲ. ಯಾಕಂದರೆ ಗ್ಯಾರಂಟಿಯಾಗಿ ಗೊತ್ತು, ಅವರು ಇದೇ 7ನೇ ತಾರೀಕಿಗೆ ಮನೆ ಸಾಯಂಕಾಲಕ್ಕೆ ಖಾಲಿ ಮಾಡ್ತಾರೋ ಅಥವಾ ಜೂನ್ 4ಕ್ಕೆ ಖಾಲಿ ಮಾಡ್ತಾರೋ ಗೊತ್ತಿಲ್ಲ, ಬಟ್ ಅಂತೂ ಖಾಲಿ ಅಂತೂ ಮಾಡ್ತಾರೆ. ನೀವು ಬೇಕಾದ್ರೆ ಮೇ 7ನೇ ತಾರೀಕಿಗೆ ಸಾಯಂಕಾಲಕ್ಕೆ ನೀವು ಯಾರು ಹೋಗ್ಬಿಟ್ಟು ಅಲ್ಲಿ ನೋಡಿದರೆ ಇಟ್ ವಿಲ್ ಬಿ ಲಾಕ್ಡ್. 8ಕ್ಕೆ ಬೆಳಗ್ಗೆ ಅಂತೂ ತೆಗೆಯೋದೇ ಇಲ್ಲ ಅವರು, 100ಕ್ಕೆ 100 ಸತ್ಯ. ಸೊ ಇದು ಅವ್ರು ಮುಂಚೆನೂ ಮಾಡಿದ್ದು ಅದೇ, ಇವಾಗಲೂ ಮಾಡೋದು ಅದೇ.